ಇನ್ನು ಅಸ್ವಸ್ಥಗೊಂಡವರ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಾಣಿಸ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. 9ಕ್ಕೂ ಅಧಿಕ ಮಂದಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ್ರು. ಅದರಲ್ಲಿ ಈಗ ಗಾನವಿ, ಚರಣ್ ಮತ್ತು ರಾಧಾ ಹಾಗೂ ರಾಜು ಚೇತರಿಸಿಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕೋಲಾರದ ಆಸ್ಪತ್ರೆಗೆ ದಾಖಲಾಗಿದ್ದರು 4. ಇವರ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡು ಬರ್ತಾ ಇದೆ. ಇವರ ಆರೋಗ್ಯ ಈಗ ಸುಧಾರಿಸ್ತಾ ಇದೆ. ಆದರೆ ಗಂಗಾಧರ್ ಆರೋಗ್ಯ ಸ್ಥಿತಿ ಇನ್ನೂ ಕೂಡ ಗಂಭೀರ ಇದೆ ಅನ್ನುವಂಥದ್ದು ಸ್ವಲ್ಪ ಚಿಂತೆಗೆ ಕಾರಣ ಆಗ್ತಿರುವಂಥ ವಿಚಾರ. ಅಸ್ವಸ್ಥರಿಗೆ ಐಸಿಯುನಲ್ಲಿ ಇನ್ನೂ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. 4 ಚೇತರಿಸಿಕೊಂಡಿದ್ದಾರೆ, 1 ಗಂಭೀರ ಇದ್ದಾರೆ. ಆದರೆ ಪ್ರಾಣಕ್ಕೇನು ತೊಂದರೆ ಇಲ್ಲ ಅಂತ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಹೇಳಿಕೆಯನ್ನು ನೀಡಿದ್ದಾರೆ. RL ಜಾಲಪ್ಪ ಆಸ್ಪತ್ರೆಯ ಅಧೀಕ್ಷಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಗಂಗಮ್ಮ ದೇವಸ್ಥಾನದ ವಿಷಪ್ರಸಾದ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸ್ವಸ್ಥಗೊಂಡು ಚಿಕಿತ್ಸೆ ಪಡಿತಾ ಇದ್ದವರ ಪೈಕಿ 4 ಈಗ ಚೇತರಿಸಿಕೊಂಡಿದ್ದಾರೆ ಕಂಪ್ಲೀಟ್ ಆಗಿ. 1 ಗಂಭೀರ ಇದ್ದಾರೆ, ಆದರೂ ಔಟ್ ಆಫ್ ಡೇಂಜರ್ ಅನ್ನುವಂಥ ಮಾತನ್ನು ಡಾಕ್ಟರ್ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ. ಅಸ್ವಸ್ಥಗೊಂಡವರ ಪೈಕಿ 4 ಚೇತರಿಸಿಕೊಂಡಿದ್ದಾರೆ, 1 ಗಂಭೀರ, ಆದರೆ ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಅನ್ನುವಂಥ ಮಾತನ್ನು ಈಗ ಡಾಕ್ಟರ್ ಹೇಳ್ತಾ ಇದ್ದಾರೆ. ಏನು ಡೀಟೇಲ್ ಸಿಗ್ತಾ ಇದೆ? ಅಮರ್ ಪ್ರಸಾದ್, ಏನು ಈ ಪ್ರಸಾದ ದುರಂತಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕವಿತಾ ಹಾಗೂ ಸರಸ್ವತಮ್ಮ ಇಬ್ಬರು ಕೂಡ ಕೋಲಾರದ RL ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು. ಆದ್ರೆ ಉಳಿದಂತೆ ಇನ್ನು 5 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆ ಪೈಕಿ ಗಂಗಾಧರ್ ಸ್ಥಿತಿ ತುಂಬಾ ಚಿಂತಾಜನಕ ಆಗಿರುವಂತದ್ದು. ಉಳಿದಂತೆ ಎಲ್ಲರೂ ಕೂಡ ಆರೋಗ್ಯದಲ್ಲಿ ಚೇತರಿಸ್ಕೊತಾ ಇದ್ದಾರೆ. ಅವ್ರಿಗೆ ಬೇಕಾದಂತ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ ಅಂತ ಹೇಳಿ ಜಾಲಪ್ಪ ಆಸ್ಪತ್ರೆಯ ಅಧೀಕ್ಷಕರಾದಂತ ಲಕ್ಷ್ಮಯ್ಯ ಅವರು TV9ಗೆ ಹೇಳಿಕೆ ಕೊಟ್ಟಿರುವಂತದ್ದು. ಜೊತೆಗೆ ಗಂಗಾಧರ್ ಅವರ BP ಏರುಪೇರಾಗ್ತಾ ಇರುವಂತದ್ದು. ಇದರಿಂದ ಅವರ ಸ್ಥಿತಿ ತುಂಬಾ ಚಿಂತಾಜನಕ ಇರುವಂತದ್ದು. ಮತ್ತೆ ಈ ವಿಷಯದಿಂದ ಅವರ ಸಂಬಂಧಿಕರು ಸಾಕಷ್ಟು ಆತಂಕಗೊಂಡಿರುವಂತದ್ದು. ಮತ್ತೆ ಆಸ್ಪತ್ರೆ ಮುಂದೆ ತಮ್ಮ ಕಣ್ಣೀರ್ ಹಾಕಿ ಏನಾದ್ರು ಮಾಡಿ ಅವ್ರನ್ನ ಉಳಿಸ್ಕೊಡಿ ಅನ್ನೋ ನಿಟ್ಟಿನಲ್ಲಿ ಆಸ್ಪತ್ರೆ ವೈದ್ಯರ ಜೊತೆ ಅವರು ಅಂಗಲಾಚಿ ಬೇಡ್ಕೊಳ್ತಾ ಇರುವಂತಹ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಏನು ಗಂಗಾಧರ್ ಸ್ಥಿತಿ ಈಗ ತುಂಬಾ ಚಿಂತಾಜನಕ ಇರುವಂತದ್ದು. ಅವ್ರನ್ನ ಇಲ್ಲಿ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೇರೆ ಆಸ್ಪತ್ರೆಗಾದ್ರೂ ನಮ್ಮನ್ನ ಶಿಫ್ಟ್ ಮಾಡ್ಕೊಂಡು ಅವ್ರನ್ನ ಉಳಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಂಬಂಧಿಕರು ಕೂಡ ಅಂಗಲಾಚ್ತಾ ಇರುವಂತದ್ದು. ಒಟ್ಟಾರೆ 5 ಜನರ ಪೈಕಿ ಈಗ 4 ಜನರ ಸ್ಥಿತಿ ಸ್ಥಿರವಾಗಿರುವಂತದ್ದು. ಗಂಗಾಧರ್ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ರಾಜೇಂದ್ರ.